ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲಿನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಇವತ್ತು ಸಿಂಪಲ್ಲಾಗಿ ಮತ್ತು ಬೇಗ ಮಾಡ್ಬೋದಂತ ರುಚಿಯಾಗಿರೋಂಥ ತಿಂಡಿನ ಮಾಡೋದು ಹೇಗೆ ಅಂತ ತಿಳ್ಕೊಳ್ತೀವಿ. ಈಗ ಗೊತ್ತಾಗಿರ್ಬೇಕು ನಿಮಗೆ ಏನು ತಿಂಡಿ ಅಂತ. ನೋಡೋಕ್ಕೇ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟು 1 ಲೋಟ ಮೀಡಿಯಮ್ ರವೆ ತೊಗೊಂಡಿದ್ದೀನಿ, 1 ಲೋಟ ಗಟ್ಟಿ ಮೊಸರು ತೊಗೊಂಡಿದ್ದೀನಿ, ಇನ್ನೊಂದು ಲೋಟ ನೀರು ತೊಗೊಂಡಿದ್ದೀನಿ. ಆಮೇಲೆ ಕಡಲೆಬೇಳೆ 3 ಟೇಬಲ್ ಸ್ಪೂನು, ಸಾಸಿವೆ 1 ಟೀ ಸ್ಪೂನು, ಮತ್ತು ಉಪ್ಪು 1 ಟೇಬಲ್ ಸ್ಪೂನು, ಶುಂಠಿ ತುರಿದಿರೋದು ಒಂದು ಸ್ವಲ್ಪ, ಆಮೇಲೆ ಹಸಿರು ಮೆಣಸಿನ್ಕಾಯಿ ಒಂದು 3 ಹೆಚ್ಚಿರೋದು, ಕರ್ಬೇವಿನ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರೋದು, ಆಮೇಲೆ ಗೋಡಂಬಿ ಒಂದು 10ರಿಂದ 15, ಆಮೇಲೆ ತುರಿದಿರೋಂಥ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಆಮೇಲೆ ಬೇಕಿಂಗ್ ಸೋಡಾ 1 ಟೀ ಸ್ಪೂನಷ್ಟು, ಮತ್ತು ತುಪ್ಪ 2 ಟೇಬಲ್ ಸ್ಪೂನು. ಮೊದಲಿಗೆ ನಾನು ಬಾಣಲಿನ ಕಾಯೋದಕ್ಕಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಒಂದು 10ರಿಂದ 15 ಗೋಡಂಬಿನ ಈ ಥರ ಬಿಡಿಸ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ತೀನಿ. ಹುರ್ಕೊಂಡು ತೆಗೆದಿಟ್ಕೊಂಡ್ಬಿಡೋದು. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಕ್ರಿಸ್ಪಿ ಆಗಬೇಕಲ್ವ ಚೆನ್ನಾಗಿ, ಅದಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ತುಪ್ಪ ಮಿಕ್ಕಿತ್ತಲ್ಲ ಅದನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಕಾದಿರೋದಕ್ಕೆ ಸ್ವಲ್ಪ ಸಾಸಿವೆ, ಆಮೇಲೆ ಕಡಲೆಬೇಳೆ ಜಾಸ್ತಿ ಹಾಕಬೇಕು, ಆವಾಗ ಟೇಸ್ಟ್ ಇರುತ್ತೆ ಇದು. ಸೊ ಕಡಲೆಬೇಳೆನ ನಾವು ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಈಗ ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ 3 ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಇದು ಮಸಾಲೆ ಇಡ್ಲಿ ಆಗಿರೋದ್ರಿಂದ ಸ್ವಲ್ಪ ಎಲ್ಲದೂ ಚೆನ್ನಾಗಿ ಮಸಾಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ ಕರ್ಬೇವಿನ ಸೊಪ್ಪು ಈ ಥರ ಎಲ್ಲ ಚೆನ್ನಾಗಿ ಹಾಕಿ ಕೈ ಆಡಿಕೊಂಡು ಲೋ ಫ್ಲೇಮಲ್ಲೇ ಕಡಲೆಬೇಳೆ ಸ್ವಲ್ಪ ಕೆಂಪಾದಮೇಲೆ ನಾವು ಹಸಿ ಶುಂಠಿ ಇರುತ್ತಲ್ಲ ಅದನ್ನು ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ನಾನು ಒಂದು ಇಂಚಿಗಿಂತ ಇನ್ನೊಂಚೂರು ಜಾಸ್ತಿ ತುಂಡು ಹಸಿ ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ. ತುಂಬ ಒಳ್ಳೆಯದು ಕೂಡ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಆಮೇಲೆ ನಾವು ಲೋ ಫ್ಲೇಮಲ್ಲೇ ನಾವು ಮೀಡಿಯಮ್ ರವೆ ತೊಗೊಂಡಿದ್ವಲ್ಲ, ಅಂದರೆ ಬಾಂಬೆ ರವೆ, ಅದನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಳ್ಳೋದು ಅಂದರೆ ತುಂಬ ಉರಿಯೋದೇನು ಬೇಡ, ಸ್ವಲ್ಪ ಬೆಚ್ಚಗಾಗೋಷ್ಟು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಈಗ ನಮ್ಮ ಮಿಕ್ಸ್ ರೆಡಿ ಇದೆ. ಈಗ ಸ್ಟವ್ ಆಫ್ ಮಾಡಿ ತೆಗೆದಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ 1 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಸೋಡಾ ಬೇಡ ಅಂದವರು ಸ್ವಲ್ಪ ಏನೋ ಹಾಕ್ಕೋಬೋದು ಅಷ್ಟೇ, ಬಟ್ ಹಾಕಲೇಬೇಕು. ಯಾಕೆಂದರೆ ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿ ಬರಬೇಕು ಅಂತಂದರೆ ನಾವು ಇದನ್ನು ಹಾಕಲೇಬೇಕು. ಯಾಕೆಂದರೆ ಇದು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ನಾವು ಸೋಡಾ ಅಥವಾ ಏನೋ ಹಾಕ್ಕೋಬೇಕು. ಈಗ ನಾನು 1 ಲೋಟ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮೊಸರು ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿ ಬರುತ್ತೆ, ಇನ್ನೂ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ. ಈಗ ಮಿಕ್ಸ್ ಮಾಡಾದಮೇಲೆ ನಾನು ಈ 1 ಲೋಟ ನೀರು ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪನೇ ಹಾಕ್ಕೊಳ್ತಾ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಫಸ್ಟೇ ಹಾಕ್ಬಿಟ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿ ಕಲಿಸ್ಕೋಬೇಕು. ಇದು ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬರಬೇಕು. ಗೊತ್ತಿದೆ ಅಲ್ವಾ, ರವೆ ಇಡ್ಲಿಗೆ ಸಾಫ್ಟಾಗಿ ಚೆನ್ನಾಗಿ ಬರಬೇಕಂತಂದರೆ ನೋಡಿಕೊಂಡು ಕ್ಲೀನಾಗಿ ಮಿಕ್ಸ್ನ ಕರೆಕ್ಟಾಗಿ ಮಾಡಿಕೊಂಡು ಪರ್ಫೆಕ್ಟ್ ಹದದಲ್ಲಿ ಮಾಡಿಕೊಂಡ್ರೆ, ಮೆಷರ್ಮೆಂಟ್ ಕರೆಕ್ಟಾಗಿದ್ದರೆ ಸಾಫ್ಟಾಗಿ ಫ್ಲಫಿಯಾಗಿ ನಮ್ಮ MTR ಹೋಟ್ಲು ಸ್ಟೈಲಲ್ಲಿ ಬರುತ್ತೆ. ಅಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋಂಥ ರವೆ ಮಸಾಲ ಇಡ್ಲಿ ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿ ಬರೋವಂಥದ್ದು, ಮತ್ತು ಇನ್ಸ್ಟೆಂಟಾಗಿ ಆಗೋದು, ಬೇಗ ಆಗೋ ಥರನೇ ಮಾಡ್ತಾಯಿದ್ದೀನಿ. ಈಗ ನಾನು ಇಡ್ಲಿ ಪ್ಲೇಟಿಗೆಲ್ಲ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಕೊಂಡು ನಾನೀಗ ಸುಮ್ಮನೆ ಅಲಂಕಾರಕ್ಕೆ ತುರಿದಿರೋಂಥ ಕ್ಯಾರೆಟನ್ನೆಲ್ಲ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಪ್ಲೇಟುಗಳ್ಗೆ ಹಾಕ್ಕೊಂಡು ಆಮೇಲೆ ಅದಕ್ಕೆ ನಾನು ಗೋಡಂಬಿನ ಕರೆದಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ಕೊಳ್ತೀನಿ. ಇದೆಲ್ಲ ಸುಮ್ಮನೆ ಜಸ್ಟ್ ಡೆಕೋರೇಷನ್ಗೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನೋಡಿ ನಾವು ಇದು ಶುಂಠಿ ತುರಿದಾಕಿದ್ದೀವಲ್ಲ ಅದು, ಮತ್ತು ಹಸಿರು ಮೆಣಸಿನ್ಕಾಯಿ ಹೆಚ್ಚಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಟೇಸ್ಟು. ಇದನ್ನು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಯಾವುದನ್ನು ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿದ್ದು ತುಂಬ ಚೆನ್ನಾಗಿ ಬರುತ್ತೆ ರವೆ ಮಸಾಲದು ಇಡ್ಲಿಗೆ. ಸೊ ಈಗ ನಾನು ಇಷ್ಟು ಕಲಸಿ ಒಂದು 5 ನಿಮಿಷ ಬಿಟ್ಟಿದ್ದೆ ಅಷ್ಟೇ, ತುಂಬ ಜಾಸ್ತಿ ಹೊತ್ತು ಬಿಡಬಾರ್ದು ಕಲಸಿರೋದನ್ನ. ಸೊ ಹಿಂಗೆ ಕಲಿಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ಪ್ಲೇಟೆಲ್ಲ, ಆ ಕಡೆ ಇಡ್ಲಿ ಪಾತ್ರೆ ನಾನು ಸ್ಟೀಮಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಕಲಸಿರೋಂಥ ಎಲ್ಲ ರವೆ ಇಡ್ಲಿ ಮಿಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಕರೆಕ್ಟ್ ಇದು 3 ಪ್ಲೇಟಿಗೆ ಆಗೋಷ್ಟು ಮೆಷರ್ಮೆಂಟ್ ಇದೆ. ಈ ಕನ್ಸಿಸ್ಟೆನ್ಸಿಗೆ, ಈಗ ಪೋರಿಂಗ್ ಕನ್ಸಿಸ್ಟೆನ್ಸಿಗೆ ಬರೋ ಅಷ್ಟು ಬ್ಯಾಟರ್ನ ಕಲಿಸ್ಕೊಂಡು ನಾವು ಹಾಕಿದ್ರೆ ಎಲ್ಲ ಕರೆಕ್ಟಾಗಿ ಬರುತ್ತೆ. ಈಗ ಸಾಫ್ಟಾಗಿ ಫ್ಲಫಿಯಾಗಿ ಬರಬೇಕಂತಂದರೆ ತುಂಬ ಬೇಕು ಮಾಡಬಾರ್ದು. ಈಗ ನಾವು ಸ್ಟೀಮ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಅದಾದಮೇಲೆ ಒಂದು 10 ನಿಮಿಷ ಬೇಕ್ ಮಾಡಿದ್ರಾಯ್ತು ಮೀಡಿಯಮ್ ಫ್ಲೇಮಲ್ಲಿ, ಚೆನ್ನಾಗಾಗುತ್ತೆ. ಈಗ ನಾನು ಇಡ್ಲಿ ಪ್ಲೇಟ್ನ ಇಡ್ತಾಯಿದ್ದೀನಿ. ಇದು ಇಟ್ಮೇಲೆ ನಾನು ಒಂದು 10 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲೇ ಬೇಕ್ ಮಾಡಿಬಿಟ್ಟು ಆಫ್ ಮಾಡ್ತೀನಿ. ಸೊ ಆ ಹೀಟಲ್ಲೇ ಇನ್ನೂ ಸ್ವಲ್ಪ ಬೇಕಾಗುತ್ತೆ, ಬೇಗನೆ ಆಗೋಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಸೊ ಇದಕ್ಕೆ ನೋಡಿ ಈಗ ನಾನು ಬೇಕ್ ಮಾಡಿ ಒಂದು 5 ನಿಮಿಷ ಆದಮೇಲೆ ತೆಗ್ದಿದ್ದೀನಿ. ಈಗ ನಮ್ಮ ರವೆ ಮಸಾಲ ಇಡ್ಲಿ ಅಂತಂದರೆ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿರೋಂಥ ರವೆ ಮಸಾಲ ಇಡ್ಲಿ, ಸಾಫ್ಟಾಗಿರೋ ಫ್ಲಫಿಯಾಗಿರೋ
ರವೆ ಮಸಾಲ ಇಡ್ಲಿ ರೆಡಿಯಾಗಿದೆ ರೆಸ್ಟೋರೆಂಟ್ ಸ್ಟೈಲಲ್ಲಿ. ಇದಕ್ಕೆ ನಾವು ತುಪ್ಪ ಮತ್ತು ಕಾಯಿ ಚಟ್ನಿನ ತೊಗೋಬೋದು. ಬೇಕಂದರೆ ಸಾಗು ಕೂಡ ಮಾಡ್ಕೋಬೋದು. ಬಿಸಿ ಬಿಸಿಯಾಗಿರೋ ರವೆ ಇಡ್ಲಿ ರೆಡಿಯಾಗಿದೆ. ಈಸಿ ಕೂಡ, ಬೇಗ ಆಗೋಗುತ್ತೆ. ನೀವೇನು ಹಿಟ್ಟು ರುಬ್ಬೋದು ಬೇಡ, ನೆನೆಸೋದು ಬೇಡ. ಅದು ಒಂದೊಂದು ಸಲ ಫ್ಲಫಿ ಆಗುತ್ತೋ ಇಲ್ವೋ ಅನ್ನೋ ಭಯ ಬೇಡ. ಬೇಗನೆ ಆಗೋಗ್ಬಿಡುತ್ತೆ. ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಕರೆಕ್ಟ್ ಅಳತೆನಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿರೋ ರವೆ ಇಡ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ, ಅಂದರೆ MTR ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಂದಿದೆ. ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಒಳ್ಳೆ ಘಮವನ್ನು ಕೊಡುತ್ತೆ. ಫ್ಲೇವರು ಸಖತ್ತಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಈ ಥರ ನೋಡಿ, ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಇರಬೇಕು ಇಡ್ಲಿ, ರವೆ ಇಡ್ಲಿ. ತುಪ್ಪ ಹಾಕ್ಕೊಂಡು ಈ ಥರ ಕಾಯಿ ಚಟ್ನಿ ಒಂದು ಇದ್ಬಿಟ್ರೆ ಸಾಕು. ಸಾಗು ಬೇಕಾಗಲ್ಲ. ಇಡ್ಲಿನೇ ಮೇಯ್ನು ತುಂಬ ಟೇಸ್ಟ್ ಕೊಡುತ್ತೆ. ಯಾಕಂದರೆ ಶುಂಠಿ ಎಲ್ಲ ಹಾಕಿರೋದ್ರಿಂದ, ಕಡಲೆಬೇಳೆ, ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಕರಿಬೇವೆಲ್ಲ ಹಾಕಿರೋದ್ರಿಂದ ರವೆ ಮಸಾಲ ಇಡ್ಲಿ ಸಖತ್ತಾಗಿರುತ್ತೆ. ಯಾವಾಗಾರು ಬೇಜಾರು ಅನಿಸ್ದಾಗ ಅಥವಾ ಸ್ಪೆಷಲ್ ಏನಾದ್ರು ಬೇಕು ಅನಿಸ್ದಾಗ, ಬೇಗ ಮಾಡ್ಕೊಂಡು ತಿನ್ನಬೇಕು ಅಂದಾಗ ಈ ಥರದ್ದು ಮಾಡ್ಕೋಬೋದು. ನೀವು ಒಂದು ಸತಿ ಈ ರೆಸಿಪಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.